ಸರ್, ಈಗ ಚನ್ನಪಟ್ಟಣ ಬೈ ಎಲೆಕ್ಷನ್ ಇನ್ನೂ ಅಧಿಸೂಚನೆ ಬಂದಿಲ್ಲ, ಅವಾಗಿಂದಲೇ ಜಟಾಪಟಿ ಶುರು ಆಗ್ಬಿಟ್ಟಿದೆ ಸರ್. ಏನಾಗುತ್ತೆ? ಡೆಲ್ಲಿಗೆ ಬೇರೆ ಬುಲಾವ್ ಬಂದಿದೆ ನಿಮಗೆ ಅಂತ ಹೇಳ್ತಿದ್ದಾರೆ. ಚನ್ನಪಟ್ಟಣ ವಿಧಾನಸಭೆಯ ಏನು ಉಪಚುನಾವಣೆ ಇದೆ, ಅದರಲ್ಲಿ ನಾನು ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ. ಸ್ವಾಭಾವಿಕವಾಗಿ ಕುಮಾರಸ್ವಾಮಿ ನಾನು ಸಾಂಪ್ರದಾಯಿಕವಾಗಿ ರಾಜಕೀಯವಾಗಿ ಪರಸ್ಪರ ವಿರೋಧವಾಗಿದ್ದವರು. ಒಬ್ರಿಗೊಬ್ರು ಮೈತ್ರಿ ಮಾಡ್ಕೊಂಡ್ಮೇಲೆ, BJP JDS ಮೈತ್ರಿ ಮಾಡ್ಕೊಂಡ್ಮೇಲೆ NDAಯಿಂದ ಕುಮಾರಸ್ವಾಮಿ ಅವರು ಇವತ್ತು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ಅವರು ತೆರವಾದ ಸ್ಥಾನಕ್ಕೆ ನಾನೇ ಹತ್ತಿರದ ಸಮೀಪದ ಪ್ರತಿಸ್ಪರ್ಧಿ. ಪ್ರತಿ ಚುನಾವಣೆಯಲ್ಲೂ ಒಂದು 10-15 ಸಾವಿರ ಡಿಫ್ರೆನ್ಸು ಎಲ್ಲ ಚುನಾವಣೆಯಲ್ಲೂ ಇದೆ. ಹಾಗಾಗಿ ಅವ್ರು ತೆರವಾದ ಮೇಲೆ ಸ್ವಾಭಾವಿಕವಾಗಿ ನನಗೆ ಬಿಟ್ಕೊಡ್ಬೇಕು ಅನ್ನೋದು ನನ್ನ ವಾದ ಮತ್ತು ನನ್ನ ಕ್ಲೈಮ್ ಕೂಡ. ನೋಡೋಣ ಅವರು ಮತ್ತು ನಮ್ಮ ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅಂತ. ಆದರೆ ಚುನಾವಣೆ ಹತ್ರ ಬರ್ತಾ ಇದೆ, ಇನ್ನೇನೋ ನೋಟಿಫಿಕೇಶನ್ ಯಾವುದೇ ಸಂದರ್ಭದಲ್ಲಿ ಆಗ್ಬೋದು. ಮಹಾರಾಷ್ಟ್ರ ಹೊತ್ತಲ್ಲಿ ಚುನಾವಣೆಗೆ ಇದು ಉಪಚುನಾವಣೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ನವರು ತುಂಬ ಆಕ್ಟಿವ್ ಆಗಿದ್ದಾರೆ. ಈಗ ಮಾನ್ಯ DK ಶಿವಕುಮಾರ್ ಅವರು ಆಗಸ್ಟ್ 15ರಂದು ಚನ್ನಪಟ್ಟಣಕ್ಕೆ ಬಂದು ರಾಷ್ಟ್ರಧ್ವಜ ಅನಾವರಣ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವರು ಆಗಲೇ ಮೆಸೇಜ್ ಕೂಡ ಕಳಿಸಿದ್ದಾರೆ ಎಲ್ಲ ಕಡೆ, ನಾನು ಚನ್ನಪಟ್ಟಣದಲ್ಲಿ ಫ್ಲಾಗ್ ಹಾಸ್ಟ್ ಮಾಡ್ತೀನಿ ಅಂತೇಳಿ. ಇದೆಲ್ಲ ನೋಡಿದಾಗ ನಾವು ಸುಮ್ಮನೆ ಆಗಿರೋದು. ಈಗ ಕುಮಾರಸ್ವಾಮಿ ಅವರು ಏನು ಹೇಳ್ತಾ ಇಲ್ಲ, ಅವರು ಸುಮ್ಮನೆ ಇದ್ದಾರೆ. ನಾವು ನಿರ್ಲಿಪ್ತವಾಗಿದ್ದರೆ ಅನಾಯಾಸವಾಗಿ ಈ ಕ್ಷೇತ್ರ ಕಾಂಗ್ರೆಸ್ಗೆ ದಕ್ಕಬಾರ್ದು ಅಂತೇಳಿ ನನ್ನ ಹೋರಾಟ. ನೋಡೋಣ ವರಿಷ್ಠ ಅಂತ. ಕುಮಾರಸ್ವಾಮಿ ಅವರ ನಡವಳಿಕೆ ಅವ್ರು ಮಾತನಾಡ್ತಾ ಇದ್ದಾರೆ, ನಿಜವಾಗ್ಲೂ ಕೊಡ್ತಾರಂತ ವಿಶ್ವಾಸ ಇದೆ ಕಾಣಿಸ್ತಿದ್ಯಾ ನಿಮ್ಗೆ ಅನ್ಸುತ್ತೆ ಸರ್? ಕುಮಾರಸ್ವಾಮಿ ಅವರು ಮಾತು ಸ್ವಲ್ಪ ಮುಂಗೋಪ ಇರ್ಬೋದು, ಮಾತಾಡ್ಬೋದು. ಬಹುಶಃ ಅವ್ರು ಒಪ್ತಾರೆ ಅಂತ ಒಂದು ಆಶಾ ಬಂದು ನನಗಿದೆ. ಯಾಕಂದರೆ ನೋಡಿ, ಅವ್ರನ್ನ ಇವತ್ತು ಭಾಳ ವಿಶ್ವಾಸ ಇಟ್ಟು ನಮ್ಮ ಪಕ್ಷದ ವರಿಷ್ಠರು ಕೇಂದ್ರದ ಸಚಿವರನ್ನಾಗಿ ಮಾಡಿದ್ದಾರೆ. ಅವ್ರಿಗೂ ಕೂಡ ವಿಧಾನಸಭೆ ಸೋತ ಮೇಲೆ ನಾವು ಮೈತ್ರಿಗೆ ನಾನೇನಾದ್ರು ಸಹಕರಿಸ್ತೇ ಹೋಗಿದ್ರೆ, ಮೈತ್ರಿಗೆ ಮೊದಲನೇದಾಗಿ ಪ್ರಾರಂಭ ಮಾಡ್ತಾನೆ ನಾನು. ಇಲ್ಲ, ನಾವಿಬ್ಬರು ಮೈತ್ರಿ ಆಗಬೇಕು, ಒಳ್ಳೆ ಮೈಸೂರು ಭಾಗದಲ್ಲಿ ನಾವಿಬ್ಬರು ಜೊತೆ ಆಗಬೇಕು ಅಂತೇಳಿ ಅದನ್ನು ಕುಮಾರಸ್ವಾಮಿ ಅವರು ಯಾವ ಥರ ತೊಗೊಂಡಿದ್ದಾರೆ ಗೊತ್ತಿಲ್ಲ. ಆಂತರಿಕವಾಗಿ ಭಾಳ ಕೆಲಸವನ್ನು ನಾನು ಮೈತ್ರಿ ಆಗಲಿಕ್ಕೆ ಮಾಡಿದ್ದೆ. ಪಕ್ಷದಲ್ಲಿ ನಮ್ಮ ಹಿರಿಯರೆಲ್ಲ ಮಾತಾಡ್ತಾ ಇಲ್ಲ ಮೈತ್ರಿ ಆಗಬೇಕು ಅಂತೇಳಿ ಮೊದಲನೇ ಅಧ್ಯಾಯ ಪ್ರಾರಂಭ ಮಾಡಿದೋನೆ ನಾನು. ಅದು ಆಮೇಲೆ ಫಲ ಕೊಡ್ತು. ಮೈತ್ರಿ ಆದಮೇಲೆ ಅವ್ರಿಗೂ ಕೂಡ ಅನುಕೂಲ ಆಗಿದೆ. ರಾಜ್ಯದ ಜನತೆಯೂ ಕೂಡ ಮೈತ್ರಿ ಮುಂದುವರಿಬೇಕು ಅಂತ ಬಯಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಉದಾಹರಣೆಗೆ ಹಾಸನದಲ್ಲಿ ಈಗ ಒಬ್ಬರು ನಮ್ಮ ನಾಯಕರ ನಡವಳಿ ನೋಡಿದ್ದೀರಿ. ಹಾಸನದಲ್ಲಿ ಅವರು ಸಹಕರಿಸ್ತೇ ಹೋದಕ್ಕೆ ನಮ್ಮ ಪಕ್ಷದ ಮುಖಂಡರುಗಳು. ಹಾಸನದಲ್ಲಿ ಇವತ್ತು JDS ಪರಿಸ್ಥಿತಿ ನೀವು ನೋಡ್ತಾ ಇದ್ದೀರಿ. ನಾನು ಸಹಕರಿಸ್ತೇ ಹೋಗಿದ್ರೆ ಇಲ್ಲಿ ಏನಾಗ್ತಾ ಇತ್ತು? ರಾಮನಗರದಲ್ಲಿ ನಾನೇ ಅವ್ರನ್ನ ಪ್ರಥಮ ವಿರೋಧ ಮಾಡಿದವನು. ಅದೆಲ್ಲ ಬಿಟ್ಟು ರಾಜಕೀಯದಲ್ಲಿ ಪರಸ್ಪರ ದೋಷಾರೋಪಣೆ ಇರ್ತದೆ. ಅದಕ್ಕಿಂತ ಮಿಗಿಲಾದದ್ದು ಜನಗಳ ಹಿತ. ನಾವಿಬ್ಬರು ಒಂದಾಗಬೇಕು, ಈ ಒಂದು ರಾಜ್ಯದಲ್ಲಿ NDA ಸರ್ಕಾರ ಮಾಡಬೇಕು. ಈಗೆಲ್ಲ ಹಲವಾರು ಒಳ್ಳೆಯ ಆಲೋಚನೆಗಳು ಇಟ್ಕೊಂಡು ನಾನು ಮಾಡೋದು. ಕುಮಾರಸ್ವಾಮಿ ಒಪ್ತಾ ಇಲ್ಲ ಅಂತಂದ್ರೆ ನೋಡೋಣ. ಒಪ್ತಾ ಇದ್ರೆ ಏನ್ ಮಾಡಕ್ಕಾಗುತ್ತೆ? ಈ ಬೆಳವಣಿಗೆ ಆಗೋಕ್ ಮುಂಚಿತವಾಗಿ ಎಲ್ಲೋ ಒಂದ್ ಕಡೆ ಎಲ್ಲದಕ್ಕೂ ಕೂಡ ಕುಮಾರಸ್ವಾಮಿ ಯೋಗೇಶ್ವರ್ ಇಂಪಾರ್ಟೆಂಟ್, ಯೋಗೇಶ್ವರ್ ಮಾತು ಕೇಳಬೇಕು, ಅವ್ರು ಏನ್ ಹೇಳ್ತಾರೆ ಅದ್ರ ಮೇಲೆ ತೀರ್ಮಾನ ಅಂತ ಇದ್ರು. ಆದ್ರೆ ಇತ್ತೀಚಿನ ನೋಡ್ತಾ ಇದ್ರೆ ಆ ತರದ್ದು ಕುಮಾರಸ್ವಾಮಿ ಬಾಯಲ್ಲಿ ಬರ್ತಾ ಇಲ್ಲ. ಅವರು ವರಿಷ್ಠರು ಮಾತಾಡ್ಬೇಕು, ಅದನ್ನ ನಾನೇನು ಹೇಳಕ್ ಬರಲ್ಲ. ಬಟ್ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಾನು ಈ ಕ್ಷೇತ್ರವನ್ನು ನನ್ನ ತಾಲೂಕಿನ ಜನ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ನನ್ನನ್ನು ಈ ಸಾರಿ ಗೆಲ್ಸ್ಕೋತಾರೆ, ಯಾವುದೇ ಸಿಂಬಲಲ್ಲೂ ಗೆಲ್ಸ್ಕೋತಾರೆ, ಅದರಲ್ಲಿ ನನಗೆ ಡೌಟೇ ಇಲ್ಲ. ನಾನು ಮೊದಲಿಂದ ಹೇಳ್ತಾನೆ, ಹಿಂಗೆ ನನ್ನ ಮಾತೃಪಕ್ಷಗಳು ಡ್ಯಾಮೇಜ್ ಮಾಡಿದಾಗ, ನನಗೆ ಅವಕಾಶ ಕೊಡದೆ ಹೋದಾಗ ನನ್ನ ಜನ ತಾಲೂಕಿನಲ್ಲಿ ಕೈ ಹಿಡ್ದಿದ್ದಾರೆ. ಹಾಗಾಗಿ ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂತೇಳಿ ನಮ್ಮ ಸಮಾನ ಮನಸ್ಕಾರ ವೇದಿಕೆ ಅಂತೇಳಿ ನಮ್ಮ ತಾಲೂಕಿನ ರಾಜಕೀಯತರೆಲ್ಲ ಸೇರಿಕೊಂಡು ಒಂದು ವೇದಿಕೆ ಮಾಡ್ಕೊಂಡಿದ್ದಾರೆ. ಅವರೆಲ್ಲ ಇವತ್ತು ಹೇಳ್ತಾ ಇದ್ದಾರೆ ಇಲ್ಲ ನೀವು ಸ್ಪರ್ಧೆ ಮಾಡಬೇಕು ಅಂತ. ನಾನು ನನ್ನ ಮಾತೃಪಕ್ಷ ದೆಹಲಿಗೆ ಹೋಗ್ತೀನಿ, ನಮ್ಮ ಪಕ್ಷದ ವರಿಷ್ಠರನ್ನ ಎಲ್ಲರನ್ನೂ ಭೇಟಿ ಆಗ್ತೀನಿ. ಒಂದೇ ಭೇಟಿಲಿ ಆಗಲ್ಲ, ಆಗಸ್ಟ್ 15 ಬಂದಿರೋದ್ರಿಂದ 16ನೇ ತಾರೀಕು ಆದಮೇಲೆ ಪುನಃ ಹೋಗ್ತೀವಿ. ನಮ್ಮ ರಾಜ್ಯದ ನಾಯಕರು ಕೂಡ ಭರವಸೆ ಕೊಟ್ಟಿದ್ದಾರೆ. ರಾಷ್ಟ್ರೀಯ ನಾಯಕರು ಕೂಡ ನಾನು ಮಾತಾಡಿದ್ದೀನಿ, ಎಲ್ಲರೂ ಬಾ ಅಂತ ಹೇಳಿದ್ದಾರೆ. ನೋಡೋಣ, ಅಲ್ಲಿ ಕುಮಾರಸ್ವಾಮಿ ಅವ್ರ ಮನಸ್ಸು ಬದಲಾಯಿಸ್ಬೋದು. ಅವ್ರು ಒಪ್ಕೊಂಡ್ರೆ ಸಂತೋಷ, ಒಪ್ಸ್ಕೊಂಡಿದ್ರೆ ನೋಡೋಣ ಮುಂದೊಂದು ದಾರಿ. ಕಾಂಗ್ರೆಸ್ಸಿಂದ ಆಫರ್ ಇದೆಯಾ? ಇಲ್ಲ, ನಾನೇನು ಕಾಂಗ್ರೆಸ್ ಬಗ್ಗೆ ಆಲೋಚನೆ ಮಾಡಲಿಲ್ಲ, ಯಾರು ನನ್ನನ್ನು ಮಾತಾಡ್ತಿಲ್ಲ. DK ಶಿವಕುಮಾರ್ ಹೇಳ್ತಾರೆ, ಅವ್ರು ರಾಜಕೀಯ ತಂತ್ರಗಾರಿಕೆ ಮಾತಾಡ್ತಾರೆ. DK ಶಿವಕುಮಾರ್ ಅವರು ಯಾವ ಟೈಮಲ್ಲಿ ಏನೇನು ಮಾತಾಡಬೇಕು ಅಂತ ಅವ್ರು ಚೆನ್ನಾಗಿ ಅರ್ಥವ್ರೆ. ನನಗೂ ಕುಮಾರಸ್ವಾಮಿ ಅವ್ರಿಗೂ ಏನೋ ಭಿನ್ನಾಭಿಪ್ರಾಯ ಇದೆ, ಅದನ್ನು
ಅವ್ರು ಅದನ್ನ ಇನ್ನಷ್ಟು ಬಿರುಕು ಮೂಡಿಸುವ ಒಂದು ಪ್ರಯತ್ನ ಮಾಡ್ತಾರೆ ಅಷ್ಟೇ. ಅದನ್ನ ಬಿಟ್ರೆ Option ಇದೆಯಾ? ಮುಂದೆ ಕಾಂಗ್ರೆಸ್ option ಸಂಪರ್ಕ ಇದೆಯಾ? ಮಾಡಿದ್ರೆ ಸರ್ ಯಾರಾದ್ರೂ ಯಾರು? ಚೌಡೇಸ್ವಾಮಿ, ಆಪ್ಷನ್ ನಿಚ್ಚಲ್ ಟಿಕೆಟ್ ಸಿಗ್ಲಿಲ್ಲ ಯಾರಿಲ್ಲ, ಆ ಥರ ಏನಿಲ್ಲ. ನಾನು ಟಿಕೆಟ್ ಸಿಗದೆ ಹೋದ್ರೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಮತ್ತೆ NDA ಭಾಗವಾಗಿ ಇರಬೇಕು ಅಂತಾನೆ ಅನ್ಕೋತೀನಿ. ನೋಡೋಣ ಮುಂದೆ ಏನೇನು ಯಾವ್ಯಾವ ಥರ ತಿರುವು ತಗೊಳ್ತಾರೆ ರಾಜಕಾರಣ ಹೇಳಕ್ ಬರಲ್ಲ. ನಮಸ್ಕಾರ.